ನಮಸ್ತೆ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ಸೈಡ್ ಕಟ್ ಟಾಪಿಂದು ಕಟಿಂಗ್ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಟಾಪ್ ಮೆಜರ್ಮೆಂಟು ತಗೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೆ. ನೋಡಿ, ಫೋಲ್ಡಿಂಗ್ ಬಂದು ನೀವು ಈ ಥರ ಹಾಕ್ಕೋಬೇಕು. ನೋಡಿ, ಇದು 4 ಪರ್ದೆ ಇದೆ ಬಟ್ಟೆ. ನೋಡಿ, 4 ಪರ್ದೆ ಇರುತ್ತೆ. ಈಗ ನೋಡಿ, ಇವ್ರದ್ದು ಲೆಂತ್ ಬಂದು 39 ನಾನು ರೈಟ್ ಮಾಡ್ಕೊತಾ ಇದ್ದೀನಿ. ಫೋಲ್ಡಿಂಗು ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಇಲ್ಲಿ ನಾನು 39 ಪಾಯಿಂಟ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ ಹಾಕಿದ್ದೀನಿ. ನಾಲ್ಕು ಪದರ ಬಟ್ಟೆ ಬರುತ್ತೆ ಈ ಕಡೆ. ನೋಡಿ, ಈ ಕಡೆ ಈ ಥರ ಡಬಲ್ ಫೋಲ್ಡಿಂಗು 2 ಪೀಸ್ ಬಟ್ಟೆ ಇರುತ್ತೆ. ಒಟ್ಟು 4 ಪೀಸು. ಇಲ್ಲಿ ಫೋಲ್ಡ್ ಆಗಿದೆ, ಓಪನ್ ಇಲ್ಲ. ಇಲ್ಲಿ ಕೆಳಗಡೆ ಮಾತ್ರ ಇದು ಓಪನ್ ಇರುತ್ತೆ. ಫೋಲ್ಡಿಂಗ್ ನೋಡಿ, ಮಾಮೂಲು ಈ ಥರ ಹಾಕಿದ್ದೀನಿ ನಾನು ಉದ್ದ. ಇದು ಟಾಪಿನ ಸ್ವಲ್ಪ ಬಟ್ಟೆ ಉದ್ದ ಬರೋದ್ರಿಂದ ನಿಮಗೆ ಫುಲ್ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ, ಉದ್ದ ಬಂದು 39. ನೋಡಿ, ಇದು ಭುಜದ ಹಿಂಭಾಗದ ಭಾಗ. ಫಸ್ಟು ಮಾರ್ಕ್ ಹಾಕ್ಕೊಳ್ಳಿ 2.5. ನೆಕ್ಸ್ಟ್ ಬಂದು ಭುಜ 3.5 ಭುಜ ಇದೆ. ಬಗಲ್ ಬಂದು 6. ನಾನು ಹಂಗೆ ಟೇಪಲ್ಲೇ ಹಾಕ್ತಾಯಿದ್ದೀನಿ. ನಿಮಗೆ ಸರಿ ಹೋಗಲಿಲ್ಲ ಅಂದರೆ ನೀವು ಸ್ಕೇಲ್ ತಗೊಂಡು ಹಾಕ್ಕೊಳ್ಳಿ. ನೋಡಿ, ಸುತ್ತಳತೆ ಬಂದು ಇವ್ರದ್ದು 12 ಇದೆ. 12ಕ್ಕೆ ನಾನು ಪಾಯಿಂಟ್ ಮಾಡ್ತಾಯಿದ್ದೀನಿ. 12 ಅಂದರೆ ಇವ್ರದ್ದು ಮೆಜರ್ಮೆಂಟ್ ಬಂದು ಫಿಟ್ಟಿಂಗಿಂದು 10 ಇದೆ. 2 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ, ಇದು ಟಾಪಲ್ಲಿ ಅಳತೆ ತಗೊಳ್ಳೋದು ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಬಟ್ಟೆ ಫೋಲ್ಡಿಂಗ್ ಆದಮೇಲೆ ಫಸ್ಟು ಟಾಪ್ ಉದ್ದ ಮೆಜರ್ಮೆಂಟ್ ತೊಗೊಳ್ಳಿ. ನೆಕ್ಸ್ಟು ಸುತ್ತಳತೆ, ಎದೆ ಸುತ್ತಳತೆ ತೊಗೋಬೇಕು. ನೆಕ್ಸ್ಟ್ ಬಂದು ಭುಜದ ಹಿಂಭಾಗದ ಭಾಗ 2, ಭುಜ 3, ಇದು ಬಗಲು 6 ಇದೆ. ಇದು 6. ಇದು ಮುಂಭಾಗದ ರೌಂಡ್ ಬಂದು ಮುಂಭಾಗದ ರೌಂಡು ಇದು 6 ಇದೆ. 6.5 ಇದೆ ಇದು. ನೋಡಿ, ನಾನು ನೆಕ್ಕು ಸಿಂಪಲ್ಲಾಗಿ ಒಂದು ವಿ ಶೇಪ್ ಆಗ್ತಾ ಇದ್ದೀನಿ. ನೋಡಿ, ಇದು ಒಂದು ನಾನು ಸಿಂಪಲ್ಲಾಗಿ ಒಂದು ನೆಕ್ ಹಾಕ್ಕೊಂಡಿದ್ದೀನಿ. ಈ ಥರ ಬಗ್ಲಿಂದು ಈ ಥರ ಸ್ಕ್ವೇರ್ ಶೇಪ್ ಹಾಕಾದ ನಂತರ ನೋಡಿ, ಇಲ್ಲಿ ಕ್ರಾಸಲ್ಲಿ 1.5ಗೆ ನೀವು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅರ್ಧ ಇಂಚು ಅಂದರೆ 1.5 ಪಾಯಿಂಟ್ ಮಾಡಾದಮೇಲೆ ಈ ಕಡೆ ಹಿಂದಕ್ಕೆ ನೀವು ಅರ್ಧ ಇಂಚು. ನೋಡಿ, ಸ್ಟಾರ್ಟಿಂಗು 1.5ಗೆ ಮಾರ್ಕ್ ಮಾಡಿಕೊಂಡು ಇದ್ರ ಮುಂದಕ್ಕಲ್ಲ, ಇದ್ರ ಹಿಂದಕ್ಕೆ ನೀವು ಅದರಿಂದ ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗ್ ಕೆಲವರಿಗೆ ಎಷ್ಟು ಹಾಕಬೇಕು ಏನಂತ ಗೊತ್ತಾಗಲ್ವಲ್ಲ, ಹಾಗಾಗಿ ನಾನು ಒಂದು ಇಷ್ಟು ಅಂತ ಪಾಯಿಂಟ್ ಹೇಳ್ತಾ ಇದ್ದೀನಿ. ಅಷ್ಟು ಹಾಕ್ಕೊಂಡ್ರೆ ಹೆಚ್ಚು ಕಡಿಮೆ ಕರೆಕ್ಟಾಗೇ ಬರುತ್ತದು. ನೋಡಿ, ಈ ಥರ ಶೇಪ್ ಹಾಕ್ಕೊಡಿ. ನೋಡಿ, ಸೈಡಲ್ಲಿ ಇದು ಸೈಡ್ ಓಪನಿಂಗ್ ನಾನು ನೋಡಿ, ಭುಜದಿಂದ ಸೈಡ್ ಓಪನ್ಗೆ ನಾನು 18.5 ಈ ಥರ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಅಲ್ಲಿಂದ ಅದರಲ್ಲಿ ಟಾಪಲ್ಲಿ ಏನಿದೆಯೋ ಅದಕ್ಕಿಂತ 3/4 ಇಂಚ್ ನೀವು ಎಕ್ಸ್ಟ್ರಾ ಫ್ರೀಯಾಗಿ ಇರೋದಕ್ಕೋಸ್ಕರ ಇಲ್ಲಿ
ಪಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ನೀವು ಇಡಬೇಕಾಗುತ್ತೆ. ಕೆಳಗಿನ ಅಗಲ ಬಂದು ಅದರಲ್ಲಿ ಏನಿದೆಯೋ ಅದಕ್ಕಿಂತ 1 ಇಂಚು ನಾನು ಇಲ್ಲಿ ಟಾಪ್ ಕೆಳಭಾಗ ನೋಡಿ 10 ಇದೆ. ನಾನು 11 ನಾನಿಲ್ಲಿ 11 ಪಾಯಿಂಟ್ ಮಾಡ್ತಾಯಿದ್ದೀನಿ. ನಿಮಗೆ ಮಾರ್ಕಿಂಗು ನೀಟಾಗಿ ಕಾಣಿಸ್ತೇ ಇರ್ಬೋದು, ಕಟ್ಟಿಂಗ್ ಆದಾಗ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಇದರಲ್ಲಿ ಇಲ್ಲಿ ಈ ಸ್ಲೀವ್ಗೆ ನಾನು ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೆ, ಹಾಗಾಗಿ ನಾನು ಈ ಸೈಡ್ ಫಸ್ಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. 3/4 ಸ್ಲೀವ್ ಹೇಳಿದ್ದವರು, ಹಾಗಾಗಿ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಬಟ್ಟೆ ಸಿಕ್ಕಿದೆ ನನಗೆ. ಇದು ಸ್ವಲ್ಪ ಟಾಪಿಂದು ಬಟ್ಟೆ ಉದ್ದ ಇರೋದ್ರಿಂದ ನಿಮಗೆ ಕಟ್ಟಿಂಗ್ ಮಾಡ್ತಾಯಿದ್ದು ಕಾಣಿಸ್ತಿಲ್ಲ. ಇದು ನೋಡಿ, ಇದು ಬಗ್ಲಿಂದು 2 ಶೇಪ್ ಇರುತ್ತಲ್ಲ, ಫಸ್ಟ್ನೇ ಶೇಪು ಕಟ್ ಮಾಡ್ಕೊಳ್ಳಿ ಫಸ್ಟು. ನೀವು ಸ್ಟಾರ್ಟಿಂಗ್ ಕಲಿಯೋದಾದರೆ ಪೇಪರಲ್ಲಿ ಸ್ಟಾರ್ಟಿಂಗ್ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪೇಪರಲ್ಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ ನಂತರ ನಿಮಗೆ ಬಟ್ಟೆಯಲ್ಲಿ ಈಸಿ ಆಗುತ್ತೆ. ನೆಕ್ ತೆಗಿತಾ ಇದ್ದೀನಿ. ಫಸ್ಟ್ ಇಲ್ಲಿ ಫೋಲ್ಡಿಂಗ್ ಇತ್ತಲ್ವ, ಇದು ಭುಜ ಓಪನ್ ಮಾಡ್ಕೊಂಬಿಡಿ ಫಸ್ಟು. ನೋಡಿ, ಇದು ಮೇಲ್ಭಾಗದ ಮಾತ್ರ ನಾನು ನೆಕ್ ಸ್ವಲ್ಪ ಶೇಪ್ ಕೊಟ್ಟಿದ್ದೀನಿ, ಸ್ವಲ್ಪ ಸ್ಟಾರ್ ನೆಕ್ ಥರ. ನೋಡಿ, ಇದು ಮುಂಭಾಗದ ಮಾತ್ರ ನೀವು 2ನೇ ಶೇಪು ತೆಗಿಬೇಕು, ಹಿಂಭಾಗದ್ದು ತೆಗಿಬಾರ್ದು. ಪೇಪರ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದು ನಿಮಗೆ ಪೇಪರಲ್ಲೇ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಮುಂಭಾಗದ್ದು. ಈಗ ಹಿಂಭಾಗದ್ದು ನಾನು ಡೀಪ್ ಎಷ್ಟು ಅಂತ ಮಾರ್ಕ್ ಹಾಕಿಲ್ಲ, ಈಗ ಹಾಕ್ತಾಯಿದ್ದೀನಿ. ನೋಡಿ, ಇದು 7 ಇದೆ ಅವ್ರದ್ದು. ಒಂದು ರೌಂಡ್ ಶೇಪು ಕೊಡ್ತಾಯಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇಷ್ಟೇ ಇದು ಕಟ್ಟಿಂಗ್ ಬಂದು. ಸ್ಟಾರ್ಟಿಂಗ್ ಕಲಿಯೋರು ಪೇಪರಲ್ಲಿ ಸ್ಕೆಚ್ ಹಾಕ್ಬಿಟ್ಟು ಕಟ್ಟಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಂತರ ನಿಮಗೆ ಬಟ್ಟೆಯಲ್ಲಿ ಈಸಿಯಾಗಿ ನೀವು ಕಲ್ತ್ಕೊತೀರಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ.